Dear students, welcome back to online classes. Dear student, this lesson is Bahamani Adishas. Bahamani Adishas. Dear students, already I have explained in the previous classes Bahamani Sultans and Tajuddin Firoz Shah. Dear students, today I will explain the important factors of Muhammad Gawan. Important factors. ಮಹಮ್ಮದ್ ಗವಾನ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ಗಳನ್ನ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಡಿಯರ್ ಸ್ಟೂಡೆಂಟ್, ಮಹಮ್ಮದ್ ಗವಾನ್ ಕ್ಯಾಪ್ಚರ್ಡ್ ಹುಬ್ಬಳ್ಳಿ, ಬೆಳಗಾವಿ ಆ್ಯಂಡ್ ಗೋವಾ ಫ್ರಮ್ ವಿಜಯನಗರ್ ಎಂಪೈರ್. ಹಾಗಾದರೆ ಏನಪ್ಪ ಇದರ ಅರ್ಥ ಅಂದರೆ, ಮಹಮ್ಮದ್ ಗವಾನು ವಿಜಯನಗರ ಸಾಮ್ರಾಜ್ಯದಿಂದ, ವಿಜಯನಗರ ಎಂಪೈರ್ ಮೀನ್ಸ್ ವಿಜಯನಗರ ಸಾಮ್ರಾಜ್ಯದಿಂದ ಹುಬ್ಬಳ್ಳಿ, ಬೆಳಗಾವಿ ಆ್ಯಂಡ್ ಗೋವಾ ಮತ್ತು ಗೋವಾವನ್ನು ವಶಪಡಿಸ್ಕೊಂಡ ಯಾರು? ಮಹಮ್ಮದ್ ಗವಾನ್ ಅಂತ ಹೇಳ್ತೀವಿ. ಆದರೆ ಈ ಮಹಮ್ಮದ್ ಗವಾನ್ ಯಾರು ಅಂತ ಹೇಳಿದೆ ಲಾಸ್ಟ್ ಪೀರಿಯಡಲ್ಲಿ ಅಂದರೆ ಏನಂತ ಹೇಳಿದೆ? ಪ್ರೈಮ್ ಮಿನಿಸ್ಟರ್ ಇನ್ ದ ರೀನ್ ಆಫ್ ಸುಲ್ತಾನೇಟ್ ಮಹಮ್ಮದ್ ಶಾ ಥರ್ಡ್, ಮೂರನೇ ಮಹಮ್ಮದ್ ಶಾನ ಪ್ರೈಮ್ ಮಿನಿಸ್ಟರೇ ಈ ಮೊಹಮ್ಮದ್ ಗವಾನ್. ಹಾಗಾದರೆ ನೆಕ್ಸ್ಟ್ ಒನ್ ಏನಪ್ಪ ಅಂದರೆ, ಅಡ್ಮಿನಿಸ್ಟ್ರೇಷನ್ ವಾಸ್ ಅಕಾರ್ಡಿಂಗ್ ಟು ದ ಇಸ್ಲಾಮಿಕ್ ಲಾಸ್. ಹಾಗಾದರೆ ಇವನೊಂದು ಆಡಳಿತ ಯಾವ ಒಂದು ಲಾಸ್ ಕಾನೂನ ಒಳಗೊಂಡಿತ್ತಪ್ಪ ಅನ್ನೋದನ್ನ ಹೇಳ್ತಾ ಹೋಗೋದರೆ ಇಸ್ಲಾಮಿಕ್ ಲಾಸ್. ಹಾಗಾದರೆ ಇವನ ಆಡಳಿತ ಇಸ್ಲಾಮಿಕ್ ಕಾನೂನುಗಳನ್ನ ಆಧರಿಸಿತ್ತು ಅಂತ ಹೇಳ್ತಿದ್ದಾರೆ. ಈ ಎನ್ಕರೇಜ್ಡ್ ರೆವಿನ್ಯೂ ಆ್ಯಂಡ್ ಪೋಸ್ಟಲ್ ಸರ್ವೀಸಸ್. ಈ ಫಿಕ್ಸ್ಡ್ ಟ್ಯಾಕ್ಸಸ್ ಆನ್ ದ ಬೇಸಿಸ್ ಆಫ್ ಲ್ಯಾಂಡ್ಸ್ ಫರ್ಟಿಲಿಟಿ ಆ್ಯಂಡ್ ಇರಿಗೇಷನ್ ಫೆಸಿಲಿಟೀಸ್. ಟ್ಯಾಕ್ಸ್ ವಾಸ್ ಕಲೆಕ್ಟೆಡ್ ಇನ್ ಕ್ಯಾಶ್. ಹಾಗಾದರೆ ಈ ಎನ್ಕರೇಜ್ಡ್ ರೆವಿನ್ಯೂ ಆ್ಯಂಡ್ ಪೋಸ್ಟಲ್ ಸರ್ವಿಸಸ್. ಹಾಗಾದರೆ ಇವನು ಏನಪ್ಪ ಮಾಡ್ದ ಅಂದರೆ, ರೆವಿನ್ಯೂ ಮೀನ್ಸ್ ಕಂದಾಯ ಮತ್ತು ಪೋಸ್ಟಲ್ ಸರ್ವಿಸಸ್ ಮೀನ್ಸ್ ಅಂಚೆ ವ್ಯವಸ್ಥೆ. ಇವನು ಕಂದಾಯ ಮತ್ತು ಅಂಚೆ ವ್ಯವಸ್ಥೆಯನ್ನು ಎನ್ಕರೇಜ್ಡ್ ಮೀನ್ಸ್ ಅವನ ಪ್ರೋತ್ಸಾಹಗೊಳಿಸ್ತಾ, ಚುರುಕುಗೊಳಿಸ್ತಾ ಅಂತ ಹೇಳ್ತಿದ್ದಾರೆ. ಈ ಫಿಕ್ಸ್ಡ್ ಟ್ಯಾಕ್ಸಸ್ ಆನ್ ದ ಬೇಸಿಸ್ ಆಫ್ ಲ್ಯಾಂಡ್ಸ್ ಫರ್ಟಿಲಿಟಿ. ಹಾಗಾದರೆ ಇವನು ಆ ಲ್ಯಾಂಡ್ಸ್ ಫರ್ಟಿಲಿಟಿಯನ್ನು ಮೀನ್ಸ್ ಭೂಮಿಯ ಫಲವತ್ತತೆಯನ್ನು ಮತ್ತು ನೀರಾವರಿ ಸೌಲಭ್ಯ ಮತ್ತು ಏನಪ್ಪ ಅಂದರೆ ಫಿಕ್ಸ್ಡ್ ಟ್ಯಾಕ್ಸಸ್ ಅಂದರೆ ಏನಪ್ಪ ಅಂದರೆ ಈ ಒಂದು ಭೂಮಿಯ ಫಲವತ್ತತೆಯನ್ನು ನೋಡಿ ಅದರ ಅದರ ಒಂದು ಆಧಾರದ ಮೇಲೆ ಆ್ಯಂಡ್ ಇರಿಗೇಷನ್ ಫೆಸಿಲಿಟೀಸ್ ಮೀನ್ಸ್ ನೀರಾವರಿ ಒಂದು ಸೌಲಭ್ಯವನ್ನು ನೋಡಿ ಇವನು ಏನು ಮಾಡ್ತೀನಪ್ಪ ಅಂದರೆ ಟ್ಯಾಕ್ಸ್ ವಾಸ್ ಕಲೆಕ್ಟೆಡ್ ಇನ್ ಕ್ಯಾಶ್. ಹಾಗಾದರೆ ಇವನು ಏನಪ್ಪ ಮಾಡಿದ, ಕಂದಾಯವನ್ನು ನಗದು ರೂಪದಲ್ಲಿ ಮಾತ್ರ ಇವನು ಸಂದಾಯಿಸ್ತಿದ್ದ. ಜೊತೆಗೆ ಇವುಗಳನ್ನ ನೋಡಿ ಅಂದರೆ ಭೂಮಿಯ ಫಲವತ್ತತೆಯನ್ನು ಮತ್ತು ನೀರಾವರಿಯ ಒಂದು ಫೆಸಿಲಿಟೀಸ್ನ ನೋಡಿ ಇವನು ಒಂದು ಏನು ಮಾಡ್ತಿದ್ದ, ಇವನು ಲ್ಯಾಂಡ್ ಟ್ಯಾಕ್ಸಸ್ಗಳನ್ನ ಮೀನ್ಸ್ ಫಿಕ್ಸ್ಡ್ ಟ್ಯಾಕ್ಸಸ್ಗಳನ್ನ ಅಂದ್ರೇನು ಭೂಗಂದಾಯವನ್ನು ಫಿಕ್ಸ್ ಮಾಡ್ತಿದ್ದ. ಅದರಲ್ಲೂ ಸಹ ಆ ಒಂದು ಟ್ಯಾಕ್ಸಸ್ಗಳನ್ನ ಕಲೆಕ್ಟೆಡ್ ಇನ್ ಕ್ಯಾಶ್, ಅವನು ನಗದು ರೂಪದಲ್ಲಿ ಈ ಒಂದು ಕ್ಯಾಶಸ್ಗಳನ್ನ ಕಲೆಕ್ಟ್ ಮಾಡ್ತಿದ್ದ ಅಂತ ಹೇಳ್ತಿದ್ದಾರೆ. He removed some taxes which were annoying the people. ಹಾಗಾದರೆ ಜನರಿಗೆ ಅನೋಯಿಂಗ್ ದ ಪೀಪಲ್ ಮೀನ್ಸ್ ಜನರಿಗೆ ಕಿರುಕುಳ ಕೊಡುವಂತಹ ಒಂದು ಈ ತೆರಿಗೆಗಳಿದ್ವಲ್ಲ ಟ್ಯಾಕ್ಸಸ್ಗಳನ್ನ ಅವನ್ನ ರಿಮೂವ್ ಮೀನ್ಸ್ ತೆಗೆದು ಹಾಕಿದ್ದ ಮೀನ್ಸ್ ರದ್ದುಪಡಿಸಿದ್ದ. ಆಸ್ ಎ ಫಿಲಾಸಫರ್ ಹಿಮ್ಸೆಲ್ಫ್ ಮೊಹಮ್ಮದ್ ಗವಾನ್ ಫೌಂಡೆಡ್ ಮದ್ರಸಾ ದಟ್ ಮೀನ್ಸ್ ಯೂನಿವರ್ಸಿಟಿ ಇನ್ ಬೀದರ್. It encouraged Islamic religions and legal education. Astronomy, mathematics, history were being studied here. Free education and hostel facilities were provided. Around 3,000 manuscripts were in the library of madrasa. ನೋಡಿ, ಇವನು ಆಸ್ ಎ ಫಿಲಾಸಫರ್ ಹಿಮ್ಸೆಲ್ಫ್ ಅಂದರೆ ಸ್ವತಃ ವಿದ್ವಾಂಸನಾಗಿದ್ದಂತಹ ಈ ಮೊಹಮ್ಮದ್ ಗವಾನ್ ಏನಪ್ಪ ಮಾಡ್ದ ಅಂದರೆ ಮದ್ರಸಾ ಇನ್ ಬೀದರ್. ಹಾಗಾದರೆ ಮದ್ರಸಾ ಅನ್ನುವಂಥ ಅಂದರೆ ದಟ್ ಮೀನ್ಸ್ ಅದು ಯೂನಿವರ್ಸಿಟಿ. ಯೂನಿವರ್ಸಿಟಿ ಅಂದ್ರೇನು? ಮಹಾವಿದ್ಯಾಲಯ ಅಂತ. ಈ ಮದ್ರಸವನ್ನು ಸ್ಥಾಪಿಸ್ತಾನೆ. ಹಾಗಾದರೆ ಎಲ್ಲಪ್ಪ ಅಂದರೆ ಬೀದರಲ್ಲಿ. ಎಲ್ಲಿ? ಬೀದರಲ್ಲಿ. ನೋಡಿ, ಬೀದರಲ್ಲಿ ಅವನು ಏನು ಸ್ಥಾಪನೆ ಮಾಡಿಸ್ತಾಗಾರೆ?
ಮದ್ರಾಸವನ್ನಾಗರೆ ಮದ್ರಾಸ ಅಂದ್ರೆ ಏನು? ದಟ್ ಈಸ್ ಯೂನಿವರ್ಸಿಟಿ. ಹಾಗಾದರೆ ಈ ಫೌಂಡೆಡ್ ಮದ್ರಸಾ ಇನ್ ಬೀದರ್. It encouraged Islamic religious and legal education. ಆದರೆ ಮಕ್ಕಳ, ಇವನು ಇಸ್ಲಾಂ ಧರ್ಮ ಮತ್ತು ಕಾನೂನು ಶಿಕ್ಷಣವನ್ನು ಸಹ ಇವನು ಪ್ರೋತ್ಸಾಹಿಸ್ತಾ, ಮೀನ್ಸ್ ಎನ್ಕರೇಜ್ಡ್ ಅಂದರೆ ಎನ್ಕರೇಜ್ ಮಾಡ್ದ. ಆಸ್ಟ್ರೋನಮಿ, ಮ್ಯಾಥಮೆಟಿಕ್ಸ್, ಹಿಸ್ಟರಿ. ಹಾಗಾದರೆ ಖಗೋಳಶಾಸ್ತ್ರ, ಗಣಿತ ಮತ್ತು ಇತಿಹಾಸ. ಅಂದರೆ ಆಸ್ಟ್ರೋನಮಿ ಮೀನ್ಸ್ ಖಗೋಳಶಾಸ್ತ್ರ, ಗಣಿತ, ಇತಿಹಾಸವನ್ನು ವರ್ ಬೀಯಿಂಗ್ ಸ್ಟಡಿಡ್ ಹಿಯರ್ ಮುಂತಾದವುಗಳನ್ನ ಅಧ್ಯಯನ ಕೂಡ ಸಹ ನಡೆಯುತ್ತಿದ್ವು. ಜೊತೆಗೆ ಇಲ್ಲಿ ಏನಾಯ್ತಪ್ಪ ಅಂದರೆ ಫ್ರೀ ಎಜುಕೇಷನ್ ಆ್ಯಂಡ್ ಹಾಸ್ಟೆಲ್ ಫೆಸಿಲಿಟೀಸ್ ವರ್ ಪ್ರೊವೈಡೆಡ್. ಹಾಗಾದರೆ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಶಿಕ್ಷಣ ಮೀನ್ಸ್ ಫ್ರೀ ಎಜುಕೇಷನ್, ಉಚಿತವಾದಂಥ ಶಿಕ್ಷಣ ಹಾಗೂ ವಿದ್ಯಾರ್ಥಿ ನಿಲಯದ ಸೌಕರ್ಯಗಳನ್ನು ಸಹ ಕೊಟ್ಟಿದ್ದ. ಮದ್ರಸಾ ಅರೌಂಡ್ 3,000 manuscripts were in the library of madrasa. ಹಾಗಾದರೆ ಈ ಮದ್ರಸಾ ಗ್ರಂಥಾಲಯದಲ್ಲಿ ಸುಮಾರು 3,000 ಹಸ್ತಪ್ರತಿಗಳಿದ್ವು. ಮ್ಯಾನುಸ್ಕ್ರಿಪ್ಟ್ಸ್ ಮೀನ್ಸ್ ಹಸ್ತಪ್ರತಿಗಳಿದ್ವು ಅಂತ ಹೇಳ್ತಿದ್ದಾರೆ. ಮೊಹಮ್ಮದ್ ಗವಾನ್ contributed a lot in making the Bahmani kingdom great. Regional leaders were jealous of his fame and conspired to have him murdered. On the Gawan's tomb, it is written that innocent Gawan was killed. ಹಾಗಾದ್ರೆ ಏನೇ ಅಂತ ಹೇಳ್ತಾರಪ್ಪ ಅಂದರೆ ಈ ಮೊಹಮ್ಮದ್ ಗವಾನ್ನ ಬಗ್ಗೆ, ಅದರಲ್ಲಿ ಬಹಮನಿ ರಾಜ್ಯದ ಮುನ್ನಡೆಗೆ ಈ ಮೊಹಮ್ಮದ್ ಗವಾನನ ಒಂದು ಶ್ರೇಷ್ಠ ಕೊಡುಗೆ ಇವನು ನೀಡಿದ್ದಾನೆ. ಏನಕ್ಕೆ? ಈ ಒಂದು ಬಹಮನಿ ಸಾಮ್ರಾಜ್ಯದ ಒಂದು ಮುನ್ನಡೆಗೆ. ಅದು ಗ್ರೇಟ್ ಅಂತ ಹೇಳ್ತಿದ್ದಾರೆ. ಈಗಿದ್ರೂ ಸಹ ಈ ಒಂದು ರೀಸನಲ್ ಲೀಡರ್ಸ್ ವರ್ ಜೆಲಸ್. ಹಾಗಾದ್ರೆ ಏನಪ್ಪ ಅಂದರೆ ಈ ಒಂದು ಸ್ಥಳೀಯ ಸರದಾರರ ಈ ಗವನ್ನ ಸಾಧನೆಗಳನ್ನ, ಅಂದರೆ ಇಸ್ ಫೇಮ್, ಹಾಗಾದರೆ ಅವನಷ್ಟು ಫೇಮ್ ಆಗಿದ್ದಂಥ, ಅಂದರೆ ಅವನ ಒಂದು ಸಾಧನೆಗಳನ್ನ ನೋಡಿ ಜಲಸ್ ಮೀನ್ಸ್ ಅವ್ರಿಗೆ ಥರ ಕಿಚ್ಚು, ಅಂದರೆ ಅವರ ಒಂದು ಮತ್ಸರ ಅಂತ ಹೇಳ್ಬೋದು ಇದಕ್ಕೆ. ಅಂದರೆ ಅವನ ಈ ಮೊಹಮ್ಮದ್ ಗವನ್ನ ಒಂದು ಸಾಧನೆನ ಸಹಿಸೋಕ್ಕಾಗ್ದಾರಂಥ ಈ ಸ್ಥಳೀಯ ಸರ್ದಾರರು ಏನಪ್ಪ ಮಾಡ್ತಾರೆ ಅಂದರೆ ಒಳಸಂಚುವನ್ನು ನಡೆಸ್ತಾರೆ. ಟು ಹ್ಯಾವ್ ಹಿಮ್ ಮರ್ಡರ್. ನೋಡಿ, ಒಳಸಂಚನ ನಡೆಸಿ ಕೊಲ್ಲಿಸ್ತಾರೆ. ಸೊ ಆನ್ ದ ಗವರ್ನ್ಸ್ ಟಾಂಬ್, ಹಾಗಾದರೆ ಈ ಗವರ್ನ ಸಮಾಧಿಯ ಮೇಲೆ, ಆನ್ ದ ಗವರ್ನ್ಸ್ ಟಾಂಬ್ ಮೀನ್ಸ್ ಹಾಗಾದರೆ ಸಮಾಧಿಯ ಮೇಲೆ ಏನಂತ ಇದೆಯಪ್ಪ ಅಂದರೆ ಇಟ್ ಇಸ್ ರಿಟರ್ನ್ ದಟ್ ಇನ್ನೋಸೆಂಟ್ ಗವಾನ್ ವಾಸ್ ಕಿಲ್ಡ್. ಹಾಗಾದರೆ ಏನಪ್ಪ ಅಂದರೆ ಮುಗ್ಧ ಗವಾನ್, ಅಂದರೆ ಇನ್ನೋಸೆಂಟ್ ಗವಾನ್ ಅಲ್ವಾ, ಸೊ ಹಂಗಾಗಿ ಮುಗ್ಧ ಗವಾನನ್ನು ಕೊಲೆ ಮಾಡಲಾಯಿತು ಎನ್ನುವಂತಹ ಉಲ್ಲೇಖ ಆನ್ ದ ಟಾಪ್. ಅಂದರೆ ಏನಪ್ಪ ಅಂದರೆ ಈ ಒಂದು ಗವಾನ್ನ ಸಮಾಧಿಯ ಮೇಲೆ ಇದೆಯಂತೆ, ಆ ಥರ ಕೆತ್ತಲಾಗಿದೆಯಂತೆ ಅಂತ ಉಲ್ಲೇಖ ಇದೆ ಈ ಥರ ಗವಾನನ ಸಮಾಧಿಯ ಮೇಲೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಒನ್ ಹೇಳೋದಾದರೆ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಮೀನ್ಸ್ ಅಂದರೆ ಸಾಂಸ್ಕೃತಿಕ ಕೊಡುಗೆಗಳು. ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಮೀನ್ಸ್ ಸಾಂಸ್ಕೃತಿಕ ಕೊಡುಗೆಗಳು. ಹಾಗಾದರೆ ಈ ಸಾಂಸ್ಕೃತಿಕ ಕೊಡುಗೆಗಳನ್ನ ನಾವು ನೋಡೋದಾದರೆ ಫಸ್ಟ್ ಒನ್ ಏನಪ್ಪ ಬರುತ್ತೆ ಅಂದರೆ ಎಜುಕೇಷನ್. ಹಾಗಾದರೆ ಮಕ್ಕಳ, ಈ ಒಂದು ಎಜುಕೇಷನ್ಗೆ ಈ ಒಂದು ಬಹುಮನಿ ಸುಲ್ತಾನ್ಸ್ ಯಾವ ಥರ ಎನ್ಕರೇಜ್ನ ಮಾಡಿದರು, ಪ್ರೋತ್ಸಾಹವನ್ನು ನೀಡಿದರು. ಸೊ ಅದಕ್ಕೆ ಅದು ಯಾವ ಥರ ಒಂದು ಎಜುಕೇಷನಲ್ಲಿ ಯಾವ ಮಟ್ಟಿಗೆ ಇದ್ರಪ್ಪ ಆ ಒಂದು ಬಹುಮನಿ ಸಾಮ್ರಾಜ್ಯದಲ್ಲಿ ಅನ್ನೋದನ್ನು ನಾವು ನೋಡೋಣ. Bahmani Sultans encouraged Islamic education. Chanting of Quran was part of the education. Kalburgi, Bidhar, Elichapur and Dawlatabad and others were the Islamic educational centers during their reign. Poor people and orphans were provided free food and shelter, and scholarships
were given to students in madrasas. Quran philosophy and principles of Sufism were taught in the schools. ಹಾಗಾದ್ರೆ ಏನಂತ ಹೇಳ್ತಾರಪ್ಪ ಅಂದರೆ ಇಲ್ಲಿ ಬಹುಮನಿ ಸುಲ್ತಾನರು ಇಸ್ಲಾಂ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಅಂದ್ರೇನು ಎನ್ಕರೇಜ್ ಇಸ್ಲಾಮಿಕ್ ಎಜುಕೇಷನ್ ಅಂದ್ರೇನು ಇಸ್ಲಾಂ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದರು. ಆ ಕುರಾನ್ನ ಏನಂತ ಹೇಳ್ತಾರಪ್ಪ, ಒಂದು ಪಾರ್ಟ್ ಕುರಾನ್ ಅದರಲ್ಲಿ ಒಂದು ಪಾರ್ಟ್ ಆಗಿತ್ತು, ಆ ಒಂದು ಎಜುಕೇಷನ್ನಲ್ಲಿ ಅದು ಒಂದು ಭಾಗವಾಗಿತ್ತು ಅಂತ ಹೇಳ್ತಾ ಕಲಬುರ್ಗಿ ಆಗ್ಬೋದು, ಬೀದರ್ ಆಗ್ಬೋದು, ಎಲಿಚಾಪುರ ಆಗ್ಬೋದು, ದೌಲತಾಬಾದ್ ಆಗ್ಬೋದು ಮುಂತಾದವು ಸಹ ಇಸ್ಲಾಮಿ ವಿದ್ಯಾ ಕೇಂದ್ರಗಳಾಗಿದ್ವು. ಅಂಡ್ ಅದರ್ಸ್ ವರ್ ದ ಇಸ್ಲಾಮಿಕ್ ಎಜುಕೇಷನ್ ಸೆಂಟರ್ಸ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ ಧಾರ್ಮಿಕ ಶಿಕ್ಷಣವನ್ನು ಸಹ ಮಸೀದಿಗಳಲ್ಲಿ ಮತ್ತು ಮದ್ರಸಾಗಳಲ್ಲಿ ಸಹ ನೀಡ್ತಿದ್ರು. ಅವರು ಏನಪ್ಪ ಮಾಡಿದ್ರು ಅಂದರೆ ಪುವರ್ ಪೀಪಲ್ ಆ್ಯಂಡ್ ಆಫನ್ಸ್ ವರ್ ಪ್ರೊವೈಡೆಡ್ ಫ್ರೀ ಫುಡ್ ಆ್ಯಂಡ್ ಶೆಲ್ಟರ್ ಆ್ಯಂಡ್ ಸ್ಕಾಲರ್ಶಿಪ್ ಅಂತ ಏನಪ್ಪ ಹೇಳ್ತಾವ್ರೆ ಅಂದರೆ ಬಡವರಿಗಾಗಿ ಮತ್ತು ಅನಾಥರಿಗಾಗಿ ಮದ್ರಸಾಗಳಲ್ಲಿ ಉಚಿತ ಊಟ ಮತ್ತು ವಸತಿ ಸೌಕರ್ಯಗಳನ್ನ ಮತ್ತು ವಿದ್ಯಾರ್ಥಿ ವೇತನ, ಸ್ಕಾಲರ್ಶಿಪ್ ಮೀನ್ಸ್ ವಿದ್ಯಾರ್ಥಿ ವೇತನವನ್ನು ಸಹ ಕಲ್ಪಿಸಿದರು. ಶಾಲೆಗಳಲ್ಲಿ ಕುರಾನ್ ಆಗ್ಬೋದು ಮತ್ತು ತರ್ಕಶಾಸ್ತ್ರ ಮತ್ತು ಸೂಫಿ ಪಂಥದ ತತ್ವಗಳನ್ನು ಬೋಧಿಸಲಾಗಿತ್ತು ಅಂತಲೂ ಸಹ ಇಲ್ಲಿ ಹೇಳ್ತಾ ಈ ಒಂದು ಎಜುಕೇಷನ್ಗೆ ಈ ಒಂದು ಬಹಮನಿ ಕಿಂಗ್ಡಮಲ್ಲಿ ಆ ಸುಲ್ತಾನ್ಸು ಎಷ್ಟರ ಪ್ರಿಫರೆನ್ಸ್ನ ಎನ್ಕರೇಜನ್ನು ಕೊಟ್ಟಿದ್ರು ಅನ್ನೋ ಒಂದು ವಿಚಾರವನ್ನು ಸಹ ಇಲ್ಲಿ ಮಂಡಿಸ್ತಾ ಇದ್ದಾರೆ. Dear students, I think it's enough today. You watched the video twice or thrice. I hope you better understood. Okay, thank you very much.